ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ನಾಯಕರು ಮುಗಿಬಿದ್ದಿದ್ದಾರೆ. ಸಿದ್ದರಾಮಯ್ಯ ರಾಜೀನಾಮೆಗೆ ಬಿಜೆಪಿ ನಾಯಕರು ಬಿಗಿ ಪಟ್ಟು ಹಿಡಿದಿದ್ದಾರೆ. ಸಿಎಂ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿಯಿಂದ ಪ್ರತಿಭಟನೆ ಆಗ್ತಾ ಇದೆ. ಬಿಜೆಪಿಯ ಶಾಸಕರು, ಸಂಸದರು, ಎಂಎಲ್ಸಿಗಳು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ವಿಧಾನಸೌಧದ ಗಾಂಧಿ ಪ್ರತಿಮೆ ಮುಂಭಾಗ ಬಿಜೆಪಿ ಪ್ರೊಟೆಸ್ಟ್ ನಡೆಸ್ತಾ ಇದೆ. ಹೈಕೋರ್ಟ್ ಆದೇಶ ಆಯಿತು. ಈಗ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದಲೂ ಕೂಡ ತೀರ್ಪು ಬಂದಿದೆ, ಆದೇಶ ಬಂದಿದೆ. ಇವರ ಮೇಲೆ ಎಫ್ಐಆರ್ ದಾಖಲಿಸಿಕೊಳ್ಳಿ ಅಂತ ಹೇಳಿ ಇಷ್ಟೆಲ್ಲ ಆದ್ರೂ ಕೂಡ ಸಿಎಂ ರಾಜೀನಾಮೆ ಕೊಡ್ತಾ ಇಲ್ಲ. ಸಿಎಂ ರಾಜೀನಾಮೆ ಕೊಡಬೇಕು, ಅವರು ತಪ್ಪಿತಸ್ಥರು ಅಂತ ಸಾಬೀತಾದ ನಂತರ ಮತ್ತೆ ಬೇಕಂದ್ರೆ ಅವರು ಸಿಎಂ ಆಗ್ಲಿ ಅನ್ನುವಂತ ಕೂಗು ಬಿಜೆಪಿಯಿಂದ ಪ್ರತಿಧ್ವನಿಸ್ತಾ ಇದೆ. ಸ್ವಲ್ಪ ಜೋರಾಗಿ ಎಲ್ಲರೂ ಕೈ ಎತ್ತಿ ಘೋಷಣೆ ಕೂಗಿ. ಭ್ರಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮೂಡ ಸೈಟ್ಗಳನ್ನ ಕೊಳ್ಳೆ ಹೊಡೆದಂತ ಭ್ರಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸಿದ್ದರಾಮಯ್ಯ ಅವರೇ ಕೊಡಲೇಬೇಕು, ಕೊಡಲೇಬೇಕು. ಸೈಟ್ಗಳನ್ನ ಕೊಳ್ಳೆ ಹೊಡೆದಂತ ಸಿದ್ದರಾಮಯ್ಯ ಅವರೇ ಕೊಡಲೇಬೇಕು, ಕೊಡಲೇಬೇಕು. ಭ್ರಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ, ಭ್ರಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ, ಭ್ರಷ್ಟ ಸರ್ಕಾರವನ್ನು ನಡೆಸ್ತಾ ಇರ್ತಕ್ಕಂಥ ಭ್ರಷ್ಟ ಸಿದ್ದರಾಮಯ್ಯ ರಾಜೀನಾಮೆಗೆ ಅದಕ್ಕೆ ಮುಂಚೆ ರಾಜೀನಾಮೆ ಕೊಡೋದು ಒಳ್ಳೇದು. 100% ಡೌಟೇ ಇಲ್ಲ. ಅವ್ರ ಪಾರ್ಟಿಯಲ್ಲೇ ದೊಡ್ಡ ದಂಗೆ ಹೇಳ್ತೈತೆ. ಈಗಾಗಲೇ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳ ಮಧ್ಯೆ ಮೊದಲಿಂದನೂ ದೊಡ್ಡ ಕಂದಕ ಇದೆ. ಈಗಾಗಲೇ 6-7 ಜನ ಮಂತ್ರಿಗಳು ಕೂಡ ಟವಲ್ ಹಾಕ್ಬಿಟ್ಟಿದ್ದಾರೆ. ಈಗ 100% ಕಾಂಗ್ರೆಸ್ ಅಲ್ಲಿ ಒಂದು ದೊಡ್ಡ ಗೊಂದಲ ಶುರುವಾಗ್ತತೆ, ಭಿನ್ನಮತ ಶುರುವಾಗ್ತತೆ. MLAಗಳು ಇನ್ಮೇಲೆ ಅಲ್ಲಲ್ಲಿ ಮೀಟಿಂಗ್ಗಳು ಮಾಡಿ ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಇನ್ನು ಮೀಟಿಂಗ್ಗಳು ಶುರು ಆಗ್ತತೆ, ಈಟಿಂಗ್ಗಳು ಶುರು ಆಗ್ತದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮಾತನಾಡ್ತಾ ಇದ್ರು. ಸಿದ್ದರಾಮಯ್ಯ ಅವರು ಮತ್ತು DCM DK ಶಿವಕುಮಾರ್ ಮಧ್ಯೆ ದೊಡ್ಡ ಕಂದಕ ಇದೆ. ಮೊದಲಿಂದಲೂ ಕೂಡ ಅವ್ರಿಗೂ ಆಗ್ ಬರೋದಿಲ್ಲ. ಈಗ ಆಲ್ರೆಡಿ 7ರಿಂದ 8 ಜನ ಸಚಿವರು ಟವಲ್ ಹಾಕಿದ್ದಾರೆ ಸಿಎಂ ಸ್ಥಾನಕ್ಕಾಗಿ. ಇನ್ನು ಶಾಸಕರು ಅಲ್ಲಲ್ಲಿ ಮೀಟಿಂಗ್ ಮಾಡ್ತಾರೆ. ಮೀಟಿಂಗ್ ಮಾಡೋ ಮೂಲಕ ತಮ್ಮ ಬೆಂಬಲ ಯಾರು ಸಿಎಂ ಆಗೋದ್ರ ಬಗ್ಗೆ ವ್ಯಕ್ತಪಡಿಸ್ತಾರೆ ಅಂತ ಹೇಳಿದ್ದಾರೆ. ಸೊ ವಿಪಕ್ಷ ನಾಯಕ ಆರ್ ಅಶೋಕ್ ಆದಿಯಾಗಿ ಬಿಜೆಪಿ ನಾಯಕರೆಲ್ಲರೂ ಕೂಡ ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ಆಗ್ರಹಿಸ್ತಾ ಇದ್ದಾರೆ. ಸರ್ಕಾರ ಮಾಡಿದ ಕಳೆದ 15 ತಿಂಗಳಲ್ಲಿ ದಿನಾನೂ ಒಂದು ಹಗರಣ. ವಾಲ್ಮೀಕಿ ಹಗರಣದಲ್ಲಿ ST ಸಮಾಜದ 189 ಕೋಟಿ ರೂಪಾಯಿನ 100ಕ್ಕೆ 100% ಅಷ್ಟು ಲೂಟಿ ಹೊಡೆದ್ರು. ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ಹಗರಣ, ವಾಲ್ಮೀಕಿ ನಿಗಮದಲ್ಲಿ ಹಗರಣ, ಟೂರಿಸಂ ಇಲಾಖೆಯಲ್ಲಿ ಹಗರಣ, ಕಾರ್ಮಿಕರ ಇಲಾಖೆಯಲ್ಲಿ ಹಗರಣ. ಸ್ವತಃ ಮುಖ್ಯಮಂತ್ರಿಗಳು ಅವರ ಕುಟುಂಬದವರು ಕೂಡಿ ಕರ್ನಾಟಕ ಕಂಡಂತ ಅತ್ಯಂತ ದೊಡ್ಡ ಸ್ಕ್ಯಾಮು 5,000 ಕೋಟಿ ರೂಪಾಯಿಯ ಮೂಡಾದಲ್ಲಿ ಸ್ವಂತ ಕುಟುಂಬಕ್ಕೆ ಜಾಗವನ್ನು ತೆಗೆದುಕೊಂಡು ಸಿಕ್ಕಿಬಿದ್ದಂತ 5,000 ಕೋಟಿಯ ದೊಡ್ಡ ಹಗರಣದ ರೂವಾರಿ ಸಿದ್ದರಾಮಯ್ಯನವರು. ದಿನಕ್ಕೊಂದು ಹಗರಣ. ಇದರ ಬಗ್ಗೆ ನಾವು ಪ್ರಸ್ತಾಪನೆ ಮಾಡಿದಾಗ ಸದನದಲ್ಲಿ ಮೂಡ ಹಗರಣ ಅಲ್ಲ ಅನ್ನೋ ಟೈಪು ತೇಲಿಸ್ಬಿಟ್ರು. ಅದರ ಬಗ್ಗೆ ಚರ್ಚೆಯನ್ನು ಕೂಡ ಮಾಡಕ್ಕೆ ಅವಕಾಶ ಕೊಡಲಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.